ಆಂಡೆ ಕಟ್ಟದು ಹಾಂ. ಇವತ್ತು ನಮ್ಮ ತೆಂಗಿನ ಮರಕ್ಕೆ ಹಗ್ಗವನ್ನು ಕಟ್ಟಿದ್ದಾರೆ. ಇಲ್ಲಿಂದ ಕಟ್ಟಿ ಆ ಕಡೆ ತೆಂಗಿನ ಗಿಡ ಉಂಟು, ಮರ ದೊಡ್ಡದು, ಅಲ್ಲಿವರೆಗೆ ಕಟ್ಟಿದ್ದಾರೆ. ಅದು ಯಾಕೆಂದರೆ ನಮ್ಮ ನೆರೆಮನೆಯವರದ್ದು ತೆಂಗಿನ ಗಿಡ ಅವರ ಸ್ಲ್ಯಾಪ್ ಇದು ಹತ್ತಿರ ಉಂಟು. ಇಲ್ಲಿ ಕಾಣ್ತದೆ ನೋಡಿ ಎಷ್ಟು ಹತ್ತಿರ ಉಂಟು. ಅದು ಜೋರಾಗಿ ಗಾಳಿ ಬೀಸುವಾಗ ಸ್ಲ್ಯಾಪಿಗೆ ಹೊಡಿತದೆ. ಜೋರಾಗಿ ಗಾಳಿ ಬೀಸುವಾಗ ಅದು ತುಂಬ ಶಬ್ದ ಮಾಡ್ತದೆ, ಮನೆಯೆಲ್ಲ ಅದಿರಿದಾಗೆ ಆಗ್ತದೆ. ಅದಕ್ಕೋಸ್ಕರ ಅವ್ರು ಬಂದು ಕೇಳಿದರು, ನಿಮ್ಮ ತೆಂಗಿನ ಗಿಡಕ್ಕೆ ನಾವು ಅದನ್ನು ಹಗ್ಗ ಕಟ್ಟಿ ಈ ಕಡೆ ಹಿಡಿತೇವೆ ಅಂತ. ಆಯಿತು ಅಂತ ಹೇಳಿ ನಾವು ಓಕೆ ಹೇಳಿದ್ವಿ. ಈಗ ಆ ಕೆಲಸ ಮಾಡಲಿಕ್ಕೆ ಕೆಲಸದವರು ಬಂದಿದ್ದಾರೆ. ಅವರೀಗ ಅವರ ತೆಂಗಿನ ಗಿಡಕ್ಕೆ ಅದನ್ನು ಕಟ್ಟಿ ನಮ್ಮ ತೆಂಗಿನ ಗಿಡಕ್ಕೆ ಕಟ್ಟಿದ್ದಾರೆ. ಅಲ್ಲಿಂದ ಒಂದು ಸರಿಗೆಯನ್ನು ಹಾಕಿ ಅದನ್ನು ನೆಲಕ್ಕೆ ಫಿಕ್ಸ್ ಮಾಡ್ತಾರೆ. ಆ ಕಾರ್ಯ ನಡೀತಾ ಉಂಟು. ಕೆಲಸದವರು ತುಂಬ ಗಟ್ಟಿಯಾಗಿ ಎಳೆದು ಈ ಕಡೆ ಕಟ್ಟಿದ್ದಾರೆ ನೋಡಿ. ಎಳಿತಾ ಟೈಟ್ ಮಾಡ್ತಾ ಇದ್ದಾರೆ. ಆಗ ಆ ಕಡೆ ಇರೋ ತೆಂಗಿನ ಮರ ಈ ಕಡೆ ಬರ್ತದೆ. ತೆಂಗಿನ ಮರ ಯಾವಾಗಲೂ ಒಂದು ಸೈಡ್ಗೆ ಬಾಗಿರ್ತದೆ. ಇದು ಹಾಗೆಯೇ ಅವರ ಮನೆ ಮೇಲೇ ಇತ್ತು. ಅದು ನಾರ್ಮಲಾಗಿ ಏನೂ ಆಗಲ್ಲ, ಆದರೆ ತುಂಬ ಗಾಳಿ ಎಲ್ಲ ಬರುವಾಗ ಅಲ್ಗಾಡ್ತದಲ್ಲ, ಆಗ ಮನೆ ಕ್ರ್ಯಾಕ್ ಬೀಳುವ ಸಂಭವ ಇರ್ತದೆ. ಅದಕ್ಕೋಸ್ಕರ ಈ ರೀತಿ ಹಗ್ಗ ಕಟ್ಟಿ ಈ ಕಡೆ ಮಾಡಿದ್ದಾರೆ. ಇನ್ನು ನೋಡಬೇಕು, ಒಂದು 6 ತಿಂಗಳವರೆಗೆ ಹೀಗೆ ಬಿಡಬೇಕಂತೆ. ಅಷ್ಟರವರೆಗೆ ಅದು ಮರ ಈ ಕಡೆ ಬರ್ತದೆ ಅಂತ ಹೇಳ್ತಾರೆ. ನೋಡುವ ಏನಾಗ್ತದೆ ಅಂತ ಹೇಳಿ. ನೋಡಿ ಈ ರೀತಿ ಸರಿಗೆಯಲ್ಲಿ ಕಟ್ಟಿಟ್ಟಿದ್ದಾರೆ. ಈಗ ಹಗ್ಗ ಎಲ್ಲ ತೆಗೆದಿದ್ದಾರೆ. ಸ್ವಲ್ಪ ಈ ಕಡೆ ಬಂದಿದೆ, ಗೋಡೆ ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಬಂದಿದೆ ತೆಂಗಿನ ಮರ. ಇನ್ನೂ ಗೋಡೆಗೆ ತಾಗಲಿಕ್ಕೆ ಇಲ್ಲ ಅಂತ ಅನ್ನಿಸ್ತದೆ. ತೆಂಗಿನ ಮರ ಮನೆ ತುಂಬ ಹತ್ತಿರ ಇದ್ದರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಈ ರೀತಿ ಮಾಡ್ತಾರೆ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸಿತು, ಏನು ಅಂದ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.